ರಾಘವೇಂದ್ರ ಅವರು ಈ ಸಾರಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಅಷ್ಟೇ ಅಲ್ಲ, ಮೊದಲನೇ 14 ಚುನಾವಣೆ ಏನಾಗಿದೆ ಲೋಕಸಭೆ 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ 24-25ಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ. ಮೋದಿಯವರ ಆಶೀರ್ವಾದ, ಜನ ಬೆಂಬಲ ಇವೆಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ. 100ಕ್ಕೆ 100 ನಾವು 25ಕ್ಕೆ ಹೆಚ್ಚು ಸೀಟ್ ಗೆಲ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ 14 ಕ್ಷೇತ್ರಗಳಿಗೆ ಮೇ 7ನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ 7 ಮೋದಿಜಿ ಕೆ ಸಾಥ್, ಮೇ 7ನೇ ತಾರೀಕು ನರೇಂದ್ರ ಮೋದಿಜಿ ಅವ್ರ ಜೊತೆಲಿ ಇರ್ತೇವೆ, ಅವ್ರ ಕೈಯನ್ನು ಬಲಪಡಿಸ್ತೇವೆ. ಈ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರುಳು ಶ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ಪ್ರತಿಫಲ ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಕಾಂಗ್ರೆಸ್ನ ಗ್ಯಾರಂಟಿ ಚುನಾವಣಾ ಪೂರ್ವದಲ್ಲಿ, ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಚುನಾವಣೆ ನಂತರ ಜನ ಬೇಸತ್ತು ಹೋಗಿದ್ದಾರೆ ಸರ್. ಅವ್ರು ಹೇಳಿದಂಗೆ ನಡ್ಕೊಂಡಿಲ್ಲ ಸರ್. ಎಲ್ಲ ಬೇರೆ ಬೇರೆ ರೀತಿಯಿಂದ ಫಿಲ್ಟರ್ ಮಾಡಿ 100 ಕಾರಣಗಳನ್ನು ಕೊಟ್ಟು ಮತ್ತೆ ಈ ನಮ್ದೇ ಜೋಬಿಂದ ಕಿತ್ಕೊಂಡು ಇನ್ನೊಂದು ಕೈ ಕೊಡಂಗೆ ಏನು ಮಾಡಿದ್ದಾರೆ. ಜನ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಆ ಆಕ್ರೋಶ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ಅವ್ರ ಆಕ್ರೋಶವನ್ನು ತೋರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇವತ್ತು ಮೊದಲನೇ ಒಂದು ಅವಧಿಯಲ್ಲಿ ಮೋದಿಜಿಯವರು ಈ ಹಿಂದಿನ UPA ಸರ್ಕಾರ ಮಾಡಿದಂಥ ತಪ್ಪನ್ನ ಅದನ್ನು ಸರಿ ಮಾಡಲಿಕ್ಕೆ ಒಂದು ಟರ್ಮ್ ಬೇಕಾಯಿತು ಅವರಿಗೆ. ಎರಡನೇ ಅವಧಿಯಲ್ಲಿ ದೇಶದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೊಟ್ಟಂತಹ ಕಾರ್ಯಗಳು ಮತ್ತೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸವಾಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ, ಇದೆಲ್ಲದೂ ಕೂಡ ತಪ್ಪಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು. ಮತ್ತು ಮೂರನೇದು ವಿಶೇಷವಾಗಿ ಮೋದಿ ಅಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಸರ್. ಕಳೆದ 2 ತಿಂಗಳಿಂದ ಮನೆ ಮಠ ಬಿಟ್ಟು ಬೂತ್ ಮಟ್ಟದಲ್ಲಿ ಶ್ರಮ ವಹಿಸ್ತಾ ಇದ್ದಾರೆ. ಇಂಥ ಕಾರ್ಯಕರ್ತರು, ದೇವದುರ್ಗದ ಕಾರ್ಯಕರ್ತರು ಬೇರೆ ಯಾವುದೇ ಪಕ್ಷ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ನಮ್ಮ ಪಕ್ಷದಲ್ಲಿದ್ದಾರೆ. ಅವರ ಹಾರೈಕೆಯಿಂದ ತುಂಬಾ ಒಳ್ಳೆ ಮಾರ್ಜಿನಲ್ಲಿ ಈ ಸತಿ ಮತದಾರರು ನಮ್ಮ ಪರವಾಗಿ ಆಶೀರ್ವಾದ ಮಾಡ್ತಾರೆ ಸರ್.